ಹರೇ ಕೃಷ್ಣ. ನಾವು ನೋಡ್ತಾ ಇರೋದು ಈ ಒಂದು ಕಾಮಗಾರಿ ಹಂತದಲ್ಲಿರೋ ಒಂದು ಇಸ್ಕಾನ್ ಮಂದಿರ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು ತಾಲೂಕು ರಾಂಪುರ ಗ್ರಾಮದಲ್ಲಿ ಆಗ್ತಾ ಇರೋ ಈ ಒಂದು ಇಸ್ಕಾನ್ ಮಂದಿರ. ಇಲ್ಲಿ ಶ್ರೀನಿವಾಸ್ ಗೋವಿಂದ ಮತ್ತು ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ. ಹೀಗೆ ಈ ಒಂದು ಮಂದಿರವನ್ನ ನಿರ್ಮಾಣ ಮಾಡೋ ಒಂದು ಉದ್ದೇಶ ಏನು ಅಂತಂದ್ರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಮಮೈವಾಂಸೋ ಜೀವಲೋಕ ಜೀವಭೂತ ಸನಾತನಃ ಮನಃ ಷಷ್ಟೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕಶ್ಯತಿ ಅಂತಂದ್ರೆ, ನಾವೆಲ್ಲರೂ ಕೂಡ ಭಗವಂತನ ಅಂಶಗಳಾಗಿದ್ದೇವೆ. ಆದ್ರೆ ಈ ಒಂದು ಭೌತಿಕ ಜಗತ್ತಿಗೆ ಬಂದು ಭಗವಂತನ ಮರೆತು ನಾವು ಇಲ್ಲೆಲ್ಲ ಪ್ರಾಪಂಚಿಕವಾಗಿ ಜೀವಿಸ್ತಾ ಇದ್ದೇವೆ. ಆದ್ರೆ ಭಗವಂತ ವಿಶೇಷವಾಗಿ ನಮ್ಮ ಮೇಲೆ ಕೃಪೆಯನ್ನ ತೋರಿಸುವ ಮೂಲಕ ಈ ಒಂದು ಭಗವದ್ಗೀತೆ ಜ್ಞಾನವನ್ನ ಕೊಟ್ಟು ನಾವು ಭಗವಂತನ ಒಂದು ಸಂಬಂಧವನ್ನ ಹೇಗೆ ಪಡ್ಕೊಳ್ಬೇಕು, ಭಗವಂತನಿಗೆ ಹೇಗೆ ಹತ್ರ ಆಗ್ಬೇಕು, ಹಾಗೆ ಅಂತಿಮವಾಗಿ ಭಗವತ್ ಸಾಮ್ರಾಜ್ಯಕ್ಕೆ ಹೋಗುವ ಒಂದು ವಿಧಾನವನ್ನ, ಜ್ಞಾನವನ್ನ, ಉಪದೇಶವನ್ನ ಭಗವದ್ಗೀತಾ, ರಾಮಾಯಣ, ಮಹಾಭಾರತದಲ್ಲಿ ಭಗವಂತ ಕೊಟ್ಟಿದ್ದಾರೆ. ಅಂತ ಒಂದು ಉಪದೇಶಗಳನ್ನ, ತತ್ವಗಳನ್ನ ನಾವು ಇಂಥ ಒಂದು ಮಂದಿರದಲ್ಲಿ ನಾವು ಹಿರಿಯ ಸಾಧುಗಳು, ವೈಷ್ಣವರು, ಭಕ್ತರಿಂದ ನಾವು ಕೇಳಿ ಆ ಒಂದು ಸಂಬಂಧವನ್ನ ನಾವು ಹತ್ತಿರ ಮಾಡಿಕೊಂಡು, ಗಟ್ಟಿ ಮಾಡಿಕೊಂಡು ಭಗವತ್ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಈ ಎಲ್ಲಾ ಒಂದು ಚಟುವಟಿಕೆಗಳು, ಇಂತಹ ಒಂದು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಈ ಒಂದು ಮಂದಿರ ಅನ್ನೋದು ಎಷ್ಟೋ ತುಂಬಾ ಮುಖ್ಯ. ವಿಷ್ಣು ಪುರಾಣದಲ್ಲಿ, ವಾಯು ಪುರಾಣದಲ್ಲಿ ಹೇಳಲಾಗಿದೆ, ಯಾರು ಈ ಒಂದು ವಿಷ್ಣು ಮಂದಿರಕ್ಕೆ ಸಹಾಯವನ್ನ ಮಾಡ್ತಾರೋ ಅವರು 7 ತರದ ಪೂರ್ವಜರು ಎಲ್ಲರೂ ಕೂಡ ಸದ್ಗತಿಯನ್ನ ಪಡಿತಾರೆ ಅಂತ ಹೇಳಿ. ಬನ್ನಿ ಒಳಗಡೆ ಹೋಗೋಣ. ಯಾವ ಕಾಮಗಾರಿ ಯಾವ ಹಂತದಲ್ಲಿದೆ, ಯಾವ ಸ್ಥಳ ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸ್ತೇವೆ ಅನ್ನೋದನ್ನ ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ತಮ್ಗೆ ತೋರಿಸ್ತೇನೆ. ದಯವಿಟ್ಟು ಒಳಗಡೆ ಬನ್ನಿ. ಹರೇ. ಈ ಒಂದು ಕೊಠಡಿ ಏನಿದೆ ಇದು ಆಫೀಸ್ ರೂಮು. ಇಲ್ಲಿ ನಮ್ಮ ಹಿರಿಯ ವಯಸ್ಸಿನವರು ಕುತ್ಕೊಂಡು ನಮಗೆ ಎಲ್ಲಾ ರೀತಿಯಿಂದನೂ ಕೂಡ ಸಲಹೆಗಳನ್ನ ಕೊಡ್ತಾರೆ. ಇದು ಕಚೇರಿ. ಹಾಗೆ ಈ ಒಂದು ಕೋಣೆ ಏನಿದೆ ಇದು ಪುಸ್ತಕಗಳನ್ನ ಶೇಖರಣೆ ಮಾಡಿ ಬಂದಿರೋ ಭಕ್ತಾದಿಗಳಿಗೆ ಪುಸ್ತಕವನ್ನ, ಶ್ರೀಲ ಪ್ರಭುಪಾದ ಪುಸ್ತಕಗಳನ್ನ ವಿತರಣೆ ಮಾಡುವ ಒಂದು ಕೋಣೆ. ಹಾಗೆ ಈ ಒಂದು ಕೋಣೆ ಭಗವಂತನಿಗೆ ಅಲಂಕಾರ ಮಾಡುವ ಒಂದು ಫ್ಲವರ್ ಆಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ತರದಲ್ಲಿ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ಈಗ ಭಗವಂತನ ಸೇವೆಗೆ ಇಲ್ಲಿಂದ ತಯಾರಾಗಿ ಹೋಗುತ್ತೆ. ಹಾಗೆ ಇಲ್ಲಿ ಭಗವಂತ ಇಲ್ಲಿ ಆಸೀನರಾಗ್ತಾರೆ. ಇದು ಗರ್ಭಗುಡಿ ಇನ್ನೊಂದು ನಿರ್ಮಾಣ ಹಂತದಲ್ಲೇ ಇದೆ. ಹಾಗೆ ಇಲ್ಲಿ ಇದು ಪೂಜಾ ರೂಮು ಕೊಠಡಿ. ಇಲ್ಲಿ ಭಗವಂತನಿಗೆ ಎಲ್ಲಾ ರೀತಿಯಿಂದನೂ ಕೂಡ ವಸ್ತ್ರಗಳು, ಅವರ ಆಭರಣಗಳು ಎಲ್ಲವೂ ಕೂಡ ಇಲ್ಲಿ ಶೇಖರಣೆ ಆಗಿರುತ್ತೆ. ಇದನ್ನ ಭಗವಂತನಿಗೆ ಸೇವೆ ಮಾಡಲಿಕ್ಕೋಸ್ಕರ ಈ ಒಂದು ಪೂಜಾ ರೂಮ್ ಕೊಠಡಿ. ಹಾಗೆ ಇಲ್ಲಿ ಭಗವಂತನಿಗೆ ಭೋಗವನ್ನ ಅರ್ಪಿಸುವ ಒಂದು ಕೊಠಡಿ, ಅಡಿಗೆ ಕೊಠಡಿ, ಇದು ಅಡಿಗೆ ರೂಮು. ಇಲ್ಲಿ ಭಗವಂತನಿಗೆ ತುಂಬಾ ವಿವಿಧವಾದ ಒಂದು ಭೋಗಗಳು ತಯಾರಿ ಮಾಡಿಕೊಂಡು ಅಲ್ಲಿ ಭಗವಂತನಿಗೆ ಭೋಗ ಅರ್ಪಣೆ ಆಗುತ್ತೆ. ನಂತರದಲ್ಲಿ ಎಲ್ಲಾ ಭಕ್ತರಿಗೂ ಕೂಡ ಒಂದು ಪ್ರಸಾದ ವಿತರಣೆ ಆಗುತ್ತೆ. ಪಾತ್ರೆಗಳನ್ನ ಶುಚಿ ಮಾಡುವ ಒಂದು ಕೊಠಡಿಯಾಗಿದೆ. ಹಾಗೆ ಇಲ್ಲಿ ಬನ್ನಿ. ಇಲ್ಲಿ ಸಾಧುಗಳು, ಹಿರಿಯ ವೈಷ್ಣವರು, ಗೃಹಸ್ಥರು, ನಮ್ಮ ಭಕ್ತರು ಬಂದು ಉಳ್ಕೊಂಡು ಇಲ್ಲಿ ಭಗವಂತನ ಸೇವೆಯಲ್ಲಿ ಕೊಡಲಿಕ್ಕೋಸ್ಕರ ಇಲ್ಲಿ ಉಳ್ಕೊಳ್ಳಿಕ್ಕೆ ಕೆಲವು ರೂಮುಗಳನ್ನ ಇಲ್ಲಿ ಮಾಡಲಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ರಿ, ಇಲ್ಲಿ ಈ ಸಿಮೆಂಟ್ ಚೀಲ ನಮ್ಗೆ ಒಬ್ರು ಭಕ್ತರು ಕೊಟ್ಟಿರೋ ಒಂದು ದಾನವಾಗಿ ಕೊಟ್ಟಿದ್ದಾರೆ, ವಸ್ತು ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಹೀಗೆ ತಾವು ಎಲ್ಲರೂ ಕೂಡ ಈ ಒಂದು ತಮ್ಮ ಧನ 1 ರೂಪಾಯಿ ಕೂಡ ಈ ಇಟ್ಟಿಗೆ ಸಿಮೆಂಟ್ ರೂಪದಲ್ಲಿ ಕಾಣ್ತಾ ಇದೆ. ಹಾಗೆ ಒಬ್ಬ ದಾನಿಗಳು ಕೂಡ 108 ಚೀಲ ಸಿಮೆಂಟ್ ದಾನವಾಗಿ ಕೊಟ್ಟಿದ್ದಾರೆ, ವಸ್ತು ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಹೀಗೆ ವಸ್ತು ರೂಪದಲ್ಲಿ ಕೊಡ್ಬೋದು, ಧನ ರೂಪದಲ್ಲಿ ಕೊಡ್ಬೋದು. ಈ ರೀತಿಯಾಗಿ ಕೊಡೋದ್ರಿಂದ ಈ ಒಂದು ಅಜ್ಞಾತ ಸುಕೃತಿ ತಮಗೆ ಇಲ್ಲಿ ಬಂದಿರೋ ಭಕ್ತರು ಆ ಒಂದು ಪ್ರಯೋಜನವನ್ನು ಪಡ್ಕೊಂಡು ನಿಮಗೆ ಅಜ್ಞಾತವಾದ ಒಂದು ಸುಕೃತಿ ಅನ್ನೋದು ಸಿಗುತ್ತೆ. ಹಾಗೆ ಈ ಒಂದು ಏನು ಈ ಕೊಠಡಿ ನೋಡ್ತಾ ಇದ್ದೀರಿ, ಇಲ್ಲಿ ಬಂದಿರೋ ಸಾಧುಗಳು, ಭಕ್ತರು ಅವರೆಲ್ಲರೂ ಕೂಡ ಉಳ್ಕೊಂಡು ಇಲ್ಲಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೋಸ್ಕರ ಈ ಒಂದು ಕೊಠಡಿಯನ್ನ ಮಾಡಲಾಗಿದೆ.
ಇಲ್ಲಿ ಬನ್ನಿ, ಹಿರಿಯ ವೈಷ್ಣವರು ಸಾಧುಗಳು ಅವ್ರಿಗೋಸ್ಕರ ನಾವು ಒಂದು 2 ಕೊಠಡಿಗಳನ್ನ ಮಾಡಲಾಗಿದೆ. ಇಲ್ಲಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡು ಇಲ್ಲಿ ಅವರು ಇದ್ದು ನಮಗೆ ವಿಶೇಷವಾದ ಒಂದು ಭಗವದ್ಗೀತಾ ಒಂದು ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಇಲ್ಲಿ ನಾವು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಗಳಿಗೆ ಬೇಕಾಗಿರೋ ಕೆಲವು ಸಾಮಗ್ರಿಗಳು, ಹಾಗೆ ಪುಸ್ತಕಗಳು, ಹೀಗೆ ತುಂಬಾ ಒಂದು ಅಡುಗೆಗೆ ಬೇಕಾಗಿರೋ ಒಂದು ಭೋಗಕ್ಕೆ ಬೇಕಾಗಿರೋ ಒಂದು ಎಲ್ಲಾ ಒಂದು ಸಾಮಾನುಗಳನ್ನ ಶೇಖರಣೆ ಮಾಡುವ ಒಂದು ಉಗ್ರಾಣ. ಇದು ಸ್ಟೋರೇಜ್, ಇಲ್ಲೆಲ್ಲಾ ಕೂಡ ಸ್ಟೋರೇಜ್ ಮಾಡ್ತೇವೆ. ಕೊಠಡಿ ರೂಮ್ ಏನ್ ನೋಡ್ತಾ ಇದ್ದೀವಿ, ಯಾರಾದ್ರೂ ನಮ್ಮ ಭಕ್ತರು ಗೃಹಸ್ಥರು ಅವರು ಕೂಡ ಬಂದು ಇಲ್ಲಿ ಇದ್ದು ಭಗವಂತನ ಸೇವೆಯನ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ರೂಮ್ ಕೂಡ ಇಲ್ಲಿ ವ್ಯವಸ್ಥಿತವಾಗಿದೆ. ಇಷ್ಟು ಈ ಒಂದು ನಿರ್ಮಾಣ ಹಂತದಲ್ಲಿರೋ ಒಂದು ಮಂದಿರವನ್ನ ತಮ್ಗೆಲ್ಲ ತೋರಿಸಿದ್ದೇವೆ. ಈ ಒಂದು ನಿರ್ಮಾಣ ಆಗ್ಲಿಕ್ಕೆ ಬಹಳಷ್ಟು ಜನ ಭಕ್ತರು ಕೂಡ ಅವರು ಸಹಾಯ ಮಾಡಿದ್ದಾರೆ. ಹೀಗೆ ಈ ಒಂದು ಪ್ರಗತಿ ಹಂತದಲ್ಲಿದೆ. ಇನ್ನೂ ಕೂಡ ಬಹಳಷ್ಟು ಒಂದು ಸಂಪೂರ್ಣ ಆಗ್ಲಿಕ್ಕೆ ಬಹಳ ಧನ ಸಹಾಯ ಬೇಕಾಗಿದೆ. ದಯವಿಟ್ಟು ಕೂಡ ತಮ್ಮಲ್ಲಿ ಎಲ್ಲರ ಪ್ರಾರ್ಥನೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ತಾವು ಕೊಡೋ ಒಂದು ಸಹಾಯ ಧನದಿಂದ ಇದು ನಿರ್ಮಾಣ ಆಗುತ್ತೆ. ಮತ್ತೆ ಯಾರು ಭಗವಂತನ ಸೇವೆಗೆ ಯಾರು ಈ ಒಂದು ಧನ ಸಹಾಯವನ್ನ ಮಾಡ್ತಾರೋ, ಭಾಗವತದಲ್ಲಿ ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ, ಉಲ್ಲೇಖ ಇದೆ. ತಮ್ಗೆಲ್ಲ ಗೊತ್ತೇ ಇರ್ಬೋದು, ಸುಧಾಮ ಒಬ್ಬ ಸಾಮಾನ್ಯ ಭಕ್ತ, ಭಗವಂತನ ಸ್ನೇಹಿತ ಆಗಿದ್ರು ಕೂಡ ತುಂಬಾ ಬಡವನಾಗಿದ್ದ. ಆದ್ರೆ ಭಗವಂತನಿಗೆ ಸ್ವಲ್ಪ ಒಂದು ಅವಲಕ್ಕಿಯನ್ನು ಕೊಟ್ಟಿರೋದ್ರಿಂದ ಇಂದ್ರನಷ್ಟೇ ಒಂದು ಸಂಪದ ಐಶ್ವರ್ಯವನ್ನ ಪಡೆದಿದ್ದಾನೆ. ಕೃಷ್ಣ ಒಬ್ಬ ವೃದ್ಧರಾಳಿಗೆ ಹಣ್ಣನ್ನ ಮಾರ್ಲಿಕ್ಕೆ ಬಂದಿರ್ತಾಳೆ ಗೋಕುಲಕ್ಕೆ. ಆ ಸಮಯದಲ್ಲಿ ಕೃಷ್ಣ ಒಂದು ಇಡಿಯಷ್ಟು ಧಾನ್ಯವನ್ನ ಕೊಡ್ತಾನೆ. ಆ ಧಾನ್ಯವನ್ನ ಕೊಟ್ಟಾಗ ಆ ವೃದ್ಧರಾಳು ಹಣ್ಣನ್ನ ಆ ಕೃಷ್ಣನಿಗೆ ಕೊಟ್ಟ ನಂತರ ಆ ಒಂದು ಇಡಿಯಷ್ಟು ಧಾನ್ಯ ಆ ಪುಟ್ಟಿ ತುಂಬಾ ಆ ಒಂದು ವಜ್ರ, ಒಂದು ಮಾಣಿಕ್ಯ, ರತ್ನ ಇದೆಲ್ಲವೂ ಕೂಡ ಅಲ್ಲಿ ಪ್ರಕಟ ಆಗುತ್ತೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ನಾವು ಒಂದು ಕೈಯಿಂದ ಕೊಟ್ರೆ ಭಗವಂತ 10 ಕೈಯಿಂದ ಕೊಡ್ತಾನೆ. ಯಾರು ಆ ಲಕ್ಷ್ಮಿಯನ್ನ ಭಗವಂತನ ಪಾದ ಪದ್ಮಗಳಲ್ಲಿ ತೊಡಗಿಸ್ತಾರೋ ಅವರಿಗೆ ಎಲ್ಲಾ ರೀತಿಯಿಂದನೂ ಕೂಡ ಒಳ್ಳೇದಾಗುತ್ತೆ. ಮತ್ತೆ ಆ ಲಕ್ಷ್ಮಿ ಸದಾ ಅವರ ಒಂದು ಮನೆಯಲ್ಲಿ ನೆಲೆಸ್ತಾಳೆ. ಹೀಗೆ ಲಕ್ಷ್ಮಿ ಕೂಡ ತುಂಬಾ ಸಂತೃಪ್ತಳಾಗ್ತಾಳೆ. ಭಗವಂತನ ಸೇವೆಗೆ ಉಪಯೋಗ ಆಗಿರೋದ್ರಿಂದ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಹಳಷ್ಟು ರೀತಿಯಿಂದನೂ ಕೂಡ ನಾವು ಮಾಡ್ಬೋದು. ಇಟ್ಟಿಗೆ ರೂಪದಲ್ಲಿ, ಸಿಮೆಂಟ್ ರೂಪದಲ್ಲಿ, ಮರಳು ರೂಪದಲ್ಲಿ, ಜಲ್ಲಿ ರೂಪದಲ್ಲಿ, ಹೀಗೆ ಎಲ್ಲ ರೀತಿಯಿಂದನೂ ಕೂಡ ಸೇವೆ ಮಾಡ್ಬೋದು. ವಸ್ತು ರೂಪದಲ್ಲಿ ಕೂಡ ಸೇವೆ ಮಾಡಿ ಭಗವಂತನ ಕೃಪೆಗೆ ತಾವು ಪಾತ್ರರಾಗಿ. ದಯವಿಟ್ಟು ಈ ಒಂದು ಮಂದಿರ ನಿರ್ಮಾಣ ಹಂತದಲ್ಲಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಂದಿರ ನಿರ್ಮಾಣಕ್ಕೆ ತಾವೆಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಈಗಾಗಲೇ ಬಹಳಷ್ಟು ಜನ ಭಕ್ತರು ಕೂಡ ಸಹಾಯವನ್ನ ಮಾಡಿದ್ದಾರೆ. ಇನ್ನೂ ಕೂಡ ಹೆಚ್ಚಿನದಾಗಿ ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ತಾವು ಕೂಡ ಕೈ ಜೋಡಿಸಿ ಈ ಒಂದು ಕಲ್ಯಾಣಕರವಾಗಿರೋ, ಮಂಗಳಕರವಾಗಿರೋ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕಂತ ಹೇಳಿ ಪ್ರಾರ್ಥನೆ. ಹರೇ ಕೃಷ್ಣ.